ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಅಕ್ಷಯ ಪಾತ್ರೆ ಈ ಹೆಸರನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯವೇನೆಂದರೆ ಈ ಪಾತ್ರೆಯಲ್ಲಿ ಏನೇ ಇಟ್ಟರೂ ಅದು 100 ಪಟ್ಟು ಗುಣಿಸುತ್ತದೆ ಮತ್ತು ಎಂದಿಗೂ ಖಾಲಿ ಆಗೋದಿಲ್ಲ. ಈ ಅಕ್ಷಯ ಪಾತ್ರೆಯನ್ನು ಬಳಸಿದ ಪಾಂಡವರು ತಮ್ಮ 12 ವರ್ಷಗಳ ವನವಾಸದಲ್ಲಿ ಕೆಲವು ಸಾವಿರ ಜನರಿಗೆ ಆಹಾರವನ್ನ ನೀಡಿದ್ದಾಗಿ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಪಾಂಡವರು ಈ ಅಕ್ಷಯದ ಪಾತ್ರೆಯನ್ನು ಹೇಗೆ ಪಡೆದರು? ಮಹಾಭಾರತದ ಅವಧಿ ಅಕ್ಷಯ ಪಾತ್ರೆ ಈಗ 2025ರಲ್ಲಿ ಎಲ್ಲಿದೆ ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಈ ಅಕ್ಷಯ ಪಾತ್ರೆಯ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ. ಅದಕ್ಕಾಗಿಯೇ ಈ ಕಥೆಯನ್ನು ಆಧರಿಸಿ ಅನೇಕ ಸೂಪರ್ ಹಿಟ್ ಚಲನಚಿತ್ರಗಳನ್ನ ಕೂಡ ಮಾಡಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ನಾನು ನಿಮ್ಮನ್ನು ಮಹಾಭಾರತದಲ್ಲಿ ಪಾಂಡವರ ಲೋಕಕ್ಕೆ ಕರೆದೊಯ್ಯುತ್ತೇನೆ. ಪಾಂಡವರನ್ನು ಶಕುನಿ ಪಚಕಲ ಸೋಲಿಸಿದನು. ಅದರೊಂದಿಗೆ ಕೌರವರಲ್ಲಿ ಹಿರಿಯನಾದ ದುರ್ಯೋಧನನು ಪಾಂಡವರಿಗೆ 12 ವರ್ಷಗಳ ವನವಾಸ ಮತ್ತು ನಂತರ 1 ವರ್ಷದ ಅಜ್ಞಾತವಾಸವನ್ನ ನೀಡಿದನು. ಅಜ್ಞಾತ ಎಂದರೆ ಅವರು ಗುರುತು ತಿಳಿಯದೆ ವೇಷ ಧರಿಸಿರುವುದು. ಏನೂ ಮಾಡದೆ ಪಾಂಡವರು ದ್ರೌಪದಿ, ಸುಭದ್ರ, ಅಭಿಮನ್ಯು, ಉಪ ಪಾಂಡವರು ತಮ್ಮ ಎಲ್ಲ ಸೈನಿಕರೊಂದಿಗೆ 14,000 ರಥಗಳೊಂದಿಗೆ ವನವಾಸ ಹೊರಟರು. ಆದ್ದರಿಂದ ಕೌರವರ ಆಳ್ವಿಕೆಯಲ್ಲಿ ಧರ್ಮವಿಲ್ಲದ ರಾಜ್ಯದಲ್ಲಿ ನಾವು ಬದುಕಲು ಸಾಧ್ಯವಿಲ್ಲ. ಸಾಯುವ ಹಂತದಲ್ಲಿದ್ದ 10,000 ಬ್ರಾಹ್ಮಣರು ನಿಮ್ಮೊಂದಿಗೆ ವನವಾಸಕ್ಕೆ ಹೊರಟರು. ಆಗ ಧರ್ಮರಾಜು, ನನಗೆ ನಮ್ಮ ಮೇಲಿನ ನಿಮ್ಮ ಪ್ರೀತಿ ಅರ್ಥವಾಗುತ್ತದೆ. ಆದರೆ ನೀವು ನಮ್ಮೊಂದಿಗೆ ವನವಾಸಕ್ಕೆ ಬಂದರೆ ಅಲ್ಲಿನ ಹಣ್ಣುಗಳು ಮತ್ತು ತರಕಾರಿಗಳನ್ನ ತಿನ್ನಲು ಸಾಧ್ಯವಾಗದ ತೊಂದರೆಯನ್ನ ನೀವು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನೀವು ಇಲ್ಲಿಯೇ ನೆಲೆಸಬೇಕು. ಆ ಸಮಯದಲ್ಲಿ ಬ್ರಾಹ್ಮಣರು ಅನ್ಯಾಯದ ಆಳ್ವಿಕೆಯಲ್ಲಿ ನಾವು ನೆಲೆಗೊಳ್ಳುವುದು ಅಸಾಧ್ಯ ಎಂದು ಹೇಳಿದರು. ಎಷ್ಟೇ ಕಠಿಣವಾದರೂ ನಾವು ನಿಮ್ಮೊಂದಿಗೆ ವಾಸಿಸುತ್ತೇವೆ. ಅಗತ್ಯವಿದ್ದರೆ ನಮ್ಮ ಆಹಾರವನ್ನು ನಾವೇ ಸಂಪಾದಿಸುತ್ತೇವೆ. ಪಾಂಡವರು ಏನನ್ನೂ ಕೇಳದೆ ವನವಾಸಕ್ಕೆ ಹೊರಟರು. ವನವಾಸಕ್ಕೆ ಹೋಗುವಾಗ ಧರ್ಮರಾಜು ಕಾಡಿನಲ್ಲಿ ತನ್ನೊಂದಿಗೆ ಬರುವ ಸಾವಿರಾರು ಜನರಿಗೆ ಆಹಾರವನ್ನು ಹೇಗೆ ವ್ಯವಸ್ಥೆ ಮಾಡಬೇಕೆಂದು ಯೋಚಿಸಿದನು. ಇದನ್ನು ನೋಡಿದ ಸೋನಕ ಮಹರ್ಷಿ ಧರ್ಮರಾಜನ ಬಳಿಗೆ ಬಂದು, ಧರ್ಮರಾಜ, ಸೂರ್ಯ ದೇವರು ಈ ಭೂಮಿಯ ಮೇಲಿನ ಪ್ರಾಣಿಗಳಿಗೆ ಆಹಾರ ಮತ್ತು ನೀರನ್ನು ನೀಡುವವನು. ನೀವು ಅವನನ್ನ ಪ್ರಾರ್ಥಿಸಿ ಅವನನ್ನು ಸಂತೋಷಪಡಿಸಲು ಸಾಧ್ಯವಾದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು. ಧರ್ಮರಾಜನಿಗೆ 108 ಸೂರ್ಯ ನಾಮಗಳನ್ನ ಪಠಿಸಿ ಸಾಧ್ಯವಾದಷ್ಟು ಬೇಗ ಪ್ರಾರ್ಥನೆಯನ್ನು ಪ್ರಾರಂಭಿಸಲು ಹೇಳಲಾಯಿತು. ಮರುದಿನ ಧರ್ಮರಾಜು ಬೆಳಿಗ್ಗೆ ಬೇಗನೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯನನ್ನ ಪೂಜಿಸಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ಸೂರ್ಯ ದೇವರು ಕಾಣಿಸಿಕೊಂಡು ಧರ್ಮರಾಜನಿಗೆ ಒಂದು ಬಟ್ಟಲು ರಾಗಿಯನ್ನು ಕೊಟ್ಟು, ಧರ್ಮರಾಜು, ಈ 12 ವರ್ಷಗಳ ವನವಾಸದಲ್ಲಿ ಕಾಡಿನಲ್ಲಿ ಸಿಗುವ ತರಕಾರಿಗಳನ್ನು ದ್ರೌಪದಿಯ ಸಹಾಯದಿಂದ ಬೇಯಿಸಿ ಎಂದು ಹೇಳಿದನು. ನೀನು ಎಷ್ಟೇ ಜನರಿಗೆ ಬಡಿಸಿದರೂ ಈ ಬಟ್ಟಲು ಖಾಲಿಯಾಗುವುದಿಲ್ಲ. ಆದರೆ ಯಾವುದೇ ಸಮಯದಲ್ಲಿ ನೀನು ಈ ಬಟ್ಟಲನ್ನು ಸಂಪೂರ್ಣವಾಗಿ ತೊಳೆದು ಒಂದು ಬಟ್ಟಲು ಕೊಟ್ಟರೆ ಅದು ಆ ದಿನ ಕೆಲಸ ಮಾಡುವುದನ್ನ ನಿಲ್ಲಿಸುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಆ ದಿನದಿಂದ ಪಾಂಡವರು ಅವರೊಂದಿಗೆ ಕಾಡಿಗೆ ಹೋದರೂ ಆ ಬಟ್ಟಲು ಕೆಲವು ಸಾವಿರ ಜನರಿಗೆ ಸಾಕಾಗುತ್ತಿತ್ತು. ಹಾಗಾದರೆ ಈ ಮಹಾಭಾರತ ಯುಗದ ಬಟ್ಟಲು ಇನ್ನೂ ನಮ್ಮ ದೇಶದಲ್ಲಿದೆಯೇ? ಅದು ಈಗ ಎಲ್ಲಿದೆ ಎಂದು ಕಂಡು ಹಿಡಿಯೋಣ. ತ್ರೇತಾಯುಗದಲ್ಲಿ ಹನುಮಂತ ಮತ್ತು ದ್ವಾಪರ ಯುಗದಲ್ಲಿ ಭೀಮಸೇನನು ಇಬ್ಬರೂ ವೈದೇವ ವಂಶದಲ್ಲಿ ಜನಿಸಿದರು ಎಂದು ನಮಗೆ ತಿಳಿದೇ ಇದೆ. ಆದರೆ ಮಧ್ವಾಚಾರ್ಯರು ಕಲಿಯುಗದಲ್ಲಿ ಅದೇ ವೈದೇವ ವಂಶದೊಂದಿಗೆ ಜನಿಸಿದರು. ಅವರು ತನ್ನ ಹಿಂದಿನ ಜನ್ಮದಲ್ಲಿ ಭೀಮಸೇನ ಎಂದು ಹೇಳಲು ಅನೇಕ ಘಟನೆಗಳಿವೆ.
ಅದರಲ್ಲಿ ಒಂದು ಆಸಕ್ತಿದಾಯಕ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ದಿನ ಮಧ್ವಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ನಡೆದ ಹರಿಯಾಣಕ್ಕೆ ಹೋದರು. ಆ ಸ್ಥಳಕ್ಕೆ ಹೋದ ನಂತರ ಮಧ್ವಾಚಾರ್ಯರು ತಮ್ಮ ಹಿಂದಿನ ಜೀವನದ ನೆನಪುಗಳನ್ನ ನೆನಪಿಸಿಕೊಂಡು ತಮ್ಮ ಶಿಷ್ಯರಿಗೆ ನನ್ನ ಕತೆ ಇನ್ನೂ ಇದರ ಅಡಿಯಲ್ಲಿದೆ ಎಂದು ಹೇಳಿದರು. ಮಣ್ಣು: ನಾನು ಈ ದ್ವಾಪರ ಯುಗದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಎಂದು ಹೇಳಲಾಗಿರುವ ಭೀಮಸೇನ. ಅವನು ಸತ್ಯ ಹೇಳುತ್ತಿರುವುದನ್ನು ನೋಡಿ ಅವರ ಶಿಷ್ಯರು ಆಶ್ಚರ್ಯಚಕಿತರಾದರು. ಅವರ ಮುಂದೆ ಅವರು ಏನು ನೋಡಿದರು ಎಂದು ನಿಮಗೆ ತಿಳಿದಿದೆ? ಅದು ಚಿನ್ನದ ರತ್ನವಾಗಿದ್ದ ಭೀಮಸೇನನ ಕತೆ. ಅವರ ಶಿಷ್ಯರು ಅವರ ಪಾದಗಳಿಗೆ ಬಿದ್ದರು. ನಂತರ ಮಧ್ವಾಚಾರ್ಯರು ಯಾರಿಗೂ ತಿಳಿಯದಂತೆ ಸ್ಥಳದಿಂದ ಹೊರಟು ಹೋದರು. ಮಹಾಪುರುಷರಾಗಿದ್ದ ಮಧ್ವಾಚಾರ್ಯರು 750 ವರ್ಷಗಳ ಹಿಂದೆ ಕರ್ನಾಟಕದ ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ಸ್ಥಾಪಿಸಿದರು. ನೀವು ಈ ಕಲ್ಲು ಮತ್ತು ಆಹಾರವನ್ನ ಸಾವಿರಾರು ಜನರಿಗೆ ನೀಡಿದರೆ ಅದರಲ್ಲಿರುವ ಆಹಾರವು ಮುಗಿಯುವುದಿಲ್ಲ ಎಂದು ಅವರು ಹೇಳಿದರು. ಪಾಂಡವರು ಬಳಸುವ ಏಕೈಕ ಕಲ್ಲು ಸೂರ್ಯ ದೇವರು ಪಾಂಡವರಿಗೆ ನೀಡಿದ ಕಲ್ಲು ಎಂದು ಅವರು ತಮ್ಮ ಮಾತುಗಳಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಉಡುಪಿಯಲ್ಲಿರುವ ಕಲ್ಲು ಆ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಇದು ಮಧ್ವಾಚಾರ್ಯರು ನೀಡಿದ ಕಲ್ಲು ಅಲ್ಲ, ಆದರೆ ಪಾಂಡವರು ಬಳಸಿದ ಕಲ್ಲು. ಈ ಕಲ್ಲಿಗೆ ಅದೇ ಶಕ್ತಿ ಇದೆಯೇ? ನಾವು ಅದರಲ್ಲಿ ಸಿಹಿ ತಿಂಡಿಯನ್ನು ಹಾಕಿದರೆ ಅದು ಲಕ್ಷಗಟ್ಟಲೆ ಸಿಹಿ ತಿಂಡಿಗಳಾಗಿ ಬದಲಾಗುವಷ್ಟು ಶಕ್ತಿ ಇಲ್ಲ. ಆದರೆ ಉಡುಪಿಯಲ್ಲಿ ಅವರು ಬೇಯಿಸಿದ ಆಹಾರವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಈ ಕಲ್ಲಿನಿಂದ ಮುಟ್ಟುತ್ತಾರೆ. ಮಧ್ವಾಚಾರ್ಯರು ಹೇಳಿದಂತೆ ನೀವು ಅದನ್ನ ಸಾವಿರಾರು ಜನರಿಗೆ ನೀಡಿದರೆ ಅದರಲ್ಲಿರುವ ಆಹಾರವು ಇನ್ನೂ ಮುಗಿಯುವುದಿಲ್ಲ. ಹಾಗಾಗಿ ಕಳೆದ 750 ವರ್ಷಗಳಿಂದ ಅವರು ಉಡುಪಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಆಹಾರವನ್ನ ನೀಡುತ್ತಿದ್ದಾರೆ. ಹಾಗಾಗಿ ಇದು ಕಲ್ಲಿನ ಕತೆ. ಅಂತಿಮವಾಗಿ ನಾನು ನಿಮಗೆ ಹೇಳಬಲ್ಲೆ, ನಾನು 9 ರಿಂದ 5 ಗಂಟೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ಉಳಿದ ಸಮಯದಲ್ಲಿ ನಾನು ತುಂಬಾ ಶ್ರಮಿಸುತ್ತಿದ್ದೇನೆ. ಆದ್ದರಿಂದ ನೀವು ಹೆಚ್ಚು ಇಷ್ಟಪಡುತ್ತೀರಿ. ನಮ್ಮ ವಿಡಿಯೋ ಹೆಚ್ಚು ತಲುಪುತ್ತದೆ. ನಿಮಗೆ ತಿಳಿದಿದೆ, ಹೆಚ್ಚು ಜನರು ನೋಡುತ್ತಾರೆ. ನಾನು ನಿರಂತರವಾಗಿ ವಿಡಿಯೋಗಳನ್ನು ಮಾಡಲು ಹೆಚ್ಚು ಪ್ರೇರೇಪಿತನಾಗಿದ್ದೇನೆ. ಆದ್ದರಿಂದ ಲೈಕ್ ಮಾಡಲು ಮರೆಯಬೇಡಿ. ಇದು ಮಸ್ಕರಣ ಚಾನಲ್.